ಅಕ್ರಮ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು ಟ್ವಿಟರ್ನಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ವ್ಯಂಗ್ಯವನ್ನ ಕೂಡ ಮಾಡಿದೆ. ವಾಪಸ್ ಆಗುವಾಗ ದಂಡ ಕಲೆಕ್ಟ್ ಮಾಡಿ ಅನ್ನುವಂತಹ ಒಂದು ಟ್ವೀಟ್ ಅನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಈ ಒಂದು ಕಾಂಗ್ರೆಸ್ ಶಾಸಕರ ರೆಸಾರ್ಟ್ ರಾಜಕಾರಣದ ಬಗ್ಗೆ ಅಕ್ರಮ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು ಅಂತ ಹೇಳಿ ಟ್ವಿಟರ್ ಅಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ವ್ಯಂಗ್ಯವಾಡಿದ್ದು, ವಾಪಸ್ ಆಗುವಂತಹ ಸಂದರ್ಭದಲ್ಲಿ ದಂಡವನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅನ್ನುವಂತಹ ರೀತಿಯಲ್ಲಿ ಕೂಡ ಟ್ವೀಟ್ ಮಾಡಲಾಗಿದೆ. ಮರ್ಯಾದಾ ಪುರುಷೋತ್ತಮ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ವ್ಯಂಗ್ಯವನ್ನ ಮಾಡಲಾಗಿದೆ ಟ್ವಿಟರ್ ಅಲ್ಲಿ. ಈ ಮೂಲಕ ದಂಡವನ್ನ ವಾಪಸ್ ತಗೊಂಡು ಬನ್ನಿ, ದಂಡವನ್ನ ತೆಗೆದುಕೊಂಡು ಬನ್ನಿ ಅನ್ನುವಂತಹ ಒಂದು ವ್ಯಂಗ್ಯವನ್ನ ಕೂಡ ಈಗಾಗಲೇ ಮಾಡಿದ್ದಾರೆ. ಮರ್ಯಾದಾ ಪುರುಷೋತ್ತಮ ಸಿದ್ದರಾಮಯ್ಯ, ಮರ್ಯಾದಾ ಪುರುಷೋತ್ತಮ ದಿನೇಶ್ ಗುಂಡೂರಾವ್, ಮರ್ಯಾದಾ ಪುರುಷೋತ್ತಮ ಡಿಕೆ ಶಿವಕುಮಾರ್ ಹಾಗೆಯೇ ದಿನೇಶ್ ಗುಂಡೂರಾವ್ ಅಂತ ಹೇಳಿ ಈಗಾಗಲೇ ಬಿಜೆಪಿ ವ್ಯಂಗ್ಯವನ್ನ ಮಾಡಿದ್ದು, ರೆಸಾರ್ಟ್ನಿಂದ ವಾಪಸ್ ಆಗುವಾಗ ದಂಡ ಕಲೆಕ್ಟ್ ಮಾಡಿ ಆ ದಂಡದ ಹಣವನ್ನ ರೈತರ ಸಾಲ ಮನ್ನಾಕ್ಕೆ ಬಳಸಿ ಅಂತ ಹೇಳಿ ರಾಜ್ಯ ಬಿಜೆಪಿ ಟ್ವೀಟ್ ಮಾಡುವುದರ ಮೂಲಕ ವ್ಯಂಗ್ಯ ಮಾಡಿದೆ. ಸಾಕಷ್ಟು ಆರೋಪ ಇದೆ. ಈ ರೆಸಾರ್ಟ್ ಅಲ್ಲಿ ಒತ್ತುವರಿ ಆಗಿರೋ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಹಿಂದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗಲೇ ಸುಮಾರು 20 ಎಕರೆ ಪ್ರದೇಶನ ಅದನ್ನ ಬಿಡುಗಡೆ ಮಾಡಿಸಿದೀವಿ, ಅಳತೆ ಮಾಡಿ ಅದನ್ನ ಪೊಸಿಷನ್ ತಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ವಿಚಾರ ನಮ್ಮ ಹತ್ರ ಚರ್ಚೆನಿಲ್ಲ. ಅದೇನಿದೆ ಅದು ಹಳೆಯ ಕತೆ. ಇಲ್ಲಿ ಗೊತ್ತ್ರಿ, ಈಗ ಸ್ವಲ್ಪ ತಿಂಗ್ ಹೇಳಿಲಿ, ಅದು ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಮ್ಗೆ ನೀವು ಯಾರು ಫ್ರೀ ಕೊಡೋ ಅಂತದ್ದಿಲ್ಲ. ನಾವು ಹಣ ಕೊಡ್ತೀವಿ, ಹಣಕ್ಕೆ ಬಿಲ್ ಕೊಡ್ತಾರೆ, ಬಿಲ್ ಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಕ್ಕೆ ಜನಾರ್ದನ್ ಹೆಬ್ಬಾರ್ ಈಗ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, 998 ಕೋಟಿ ರೂಪಾಯಿ ಬಾಕಿ ಇದೆ, ಸರ್ಕಾರಕ್ಕೆ ನೀಡಬೇಕಾಗಿದೆ. ಕೋರ್ಟ್ ಕೂಡ ಛೀಮಾರಿ ಹಾಕಿದೆ ಅದನ್ನ ಕಲೆಕ್ಟ್ ಮಾಡಿ ಅಂತ ಹೇಳಿ. ಅಧಿವೇಶನದಲ್ಲೂ ಕೂಡ ಚರ್ಚೆಯಾಗಿದೆ. ಆದ್ರೂ ಕೂಡ ಕಾಂಗ್ರೆಸ್ ಶಾಸಕರು ಇದೇ ಅಕ್ರಮ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನು ಹೂಡಿರೋದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣ ಆಗಿದೆ ಒಂದ್ ಕಡೆ. ಆದ್ರೆ ಬಿಜೆಪಿ ಕೂಡ ವ್ಯಂಗ್ಯ ಮಾಡಿದೆ ಅಂತ ಇದೇ ವಿಚಾರವನ್ನ. ಖಂಡಿತ ನಮಿತಾ, ಅಂದ್ರೆ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗುವಂತ ವಿಚಾರ ಇದು. ಅಕ್ರಮವಾಗಿರುವಂತ ರೆಸಾರ್ಟ್ ನಲ್ಲಿ ಅಕ್ರಮವಾಗಿ ಭೂಮಿಯನ್ನ ವರ್ಷಪಡಿಸಿಕೊಂಡಂತ ಒಂದು ರೆಸಾರ್ಟ್ ನಲ್ಲಿಯೇ ಇವರು ವಾಸ್ತವ್ಯ ಮಾಡಿದ್ದಾರೆ ಅನ್ನೋದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ. ಇದೇ ವಿಚಾರವನ್ನ ಎ ಟಿ ರಾಮಸ್ವಾಮಿ ಅವರು ಕೂಡ ಆಡಳಿತ ಪಕ್ಷದ ಒಬ್ಬ ಸದಸ್ಯ ಶಾಸಕರು ಅವರು ಅಧಿವೇಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ಅಕ್ರಮ ಆಗಿದೆ, ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇವರಿಂದ ಹಣ ವಸೂಲಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ ದಂಡವನ್ನು ವಸೂಲಿ ಮಾಡಿ ಅಂತ ಹೇಳಿ. ಆದಾಗ್ಯೂ ಸಹಿತ ದಂಡವನ್ನು ಇದುವರೆಗೂ ಕೂಡ ವಸೂಲಿ ಮಾಡಿಲ್ಲ. ಇವತ್ತು ಸಂಸದ ಡಿ ಕೆ ಸುರೇಶ್ ಅವರನ್ನ ಕೇಳಿದಾಗಲೂ ಸಹಿತ ಅದು ಕೋರ್ಟ್ನಲ್ಲಿದೆ ಪ್ರಕರಣ ಅನ್ನುವಂಥ ಮಾತನ್ನ ಹೇಳಿ ಅದನ್ನ ತೇಲಿಸ್ಬಿಟ್ರು. ಆದ್ರೆ ಈ ಪ್ರಕರಣ ಬಹಳ ಗಂಭೀರವಾದ. ಸ್ಪೀಕರ್ ರಮೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಪ್ರಕರಣದಲ್ಲಿ ತಕ್ಷಣನೇ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಅವರಿಗೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಈವರೆಗೂ ಸಹಿತ ಕ್ರಮ ತೆಗೆದುಕೊಳ್ಳಿಲ್ಲ. ಒಂದು ಕಡೆಯಲ್ಲಿ ಅದು ಸರ್ಕಾರದ ವೈಫಲ್ಯ ಆದ್ರೆ, ಇನ್ನೊಂದು ಕಡೆಯಲ್ಲಿ ಆಡಳಿತ ಪಕ್ಷದ ಶಾಸಕರೇ ಬಂದು ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಅಕ್ರಮವಾಗಿರುವಂತಹ ರೆಸಾರ್ಟ್ ನಲ್ಲಿ. ಅಂದ್ರೆ ಸರ್ಕಾರಕ್ಕೆ ಇಲ್ಲಿ ನೈತಿಕತೆ ಪ್ರಶ್ನೆ ಕೂಡ ಖಂಡಿತವಾಗಿಯೂ ಎದುರಾಗುತ್ತೆ. ಅದಕ್ಕೆ ಯಾವ ಸ್ಥಳದ ಮೇಲೆ ಕ್ರಮ ಜರುಗಿಸಬೇಕಾಗಿತ್ತೋ, ಯಾವ ರೆಸಾರ್ಟ್ ಮೇಲೆ ಕ್ರಮ ಜರುಗಿಸಬೇಕಾಗಿತ್ತೋ ಅದ್ರ ಮೇಲೆ ಕ್ರಮ ಜರುಗಿಸದೇನೆ ಇವರೇ ಬಂದು ಅಲ್ಲಿ ವಾಸ್ತವ್ಯವನ್ನ ಮಾಡ್ತಾ ಇದ್ದಾರೆ. ಸಂಸದ ಸುರೇಶ್ ಅವರು ಹೇಳೋದ ಪ್ರಕಾರ ನಾವು ಇಲ್ಲಿ ಬಂದು ಫ್ರೀಯಾಗಿ ಏನು ಉಳ್ಕೊಂಡಿಲ್ಲ, ಅವರಿಗೆ ಯಾವುದೇ ರೆಸಾರ್ಟ್ ಆದ್ರೂ ನಮಗೇನು ನಾವು ಹಣ ಕೊಟ್ಟು ಉಳ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೂ ಕೂಡ ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಈ ರೀತಿಯ ಮಾತನಾಡಿದ್ರು ಖಂಡಿತ ಕೂಡ ಬಿಜೆಪಿ ಇದಕ್ಕೆ ದೊಡ್ಡ ಆಹಾರ ಆಗುತ್ತೆ. ಆ ಕಾರಣಕ್ಕಾಗಿ ಬಿಜೆಪಿ. ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಕೈ ಶಾಸಕರ ವಾಸ್ತವ್ಯ ಕೂಡ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಕಮಲದ ಭೀತಿಯಿಂದಲೇ ನಾವು ಶಾಸಕರನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಲ್ಟನ್ ರೆಸಾರ್ಟ್ ಅಲ್ಲಿ ಕೈ ಶಾಸಕರು ವಾಸ್ತವ್ಯ ಇರುವಂತಹ ಬಗ್ಗೆ ಆಪರೇಷನ್ ಕಮಲದ ಭೀತಿಯಿಂದ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಬಿಜೆಪಿಯವರಿಂದ ನಮ್ಮ ಶಾಸಕರನ್ನ ಸೆಳೆಯುವ ಪ್ರಯತ್ನ ಆಗ್ತಾ ಇದೆ. ಅವರಿಂದ ನಮ್ಮ ಶಾಸಕರನ್ನ ನಾವು ಕಾಪಾಡಿಕೊಳ್ಳಬೇಕು, ನಮ್ಮ ಶಾಸಕರ ಜೊತೆ ಕುಳಿತು ನಾವು ಮಾತನಾಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಡಿಸಿಎಂ ಅವರು.
ಅವರ ಅಸಮಾಧಾನಕ್ಕೆ ನಾವು ಕಾರಣವನ್ನ ಕೂಡ ತಿಳಿದುಕೊಳ್ತೇವೆ. ಪ್ರತ್ಯೇಕವಾಗಿ ಒಬ್ಬೊಬ್ಬರ ಜೊತೆಗೂ ಕೂಡ ನಾವು ಮಾತನಾಡಲ್ಲ, ಎಲ್ಲರ ಜೊತೆ ಒಟ್ಟಾಗಿ ನಾವು ಮಾತನಾಡ್ತೇವೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಭೀತಿ ಇಲ್ಲ ಅಂತಲ್ಲ, ಅವ್ರ ಭೀತಿ ಇದೆ ಅಂತಾನೆ ಹೇಳಿದಿವಲ್ಲ ನಾವು. ಭೀತಿ ಇಲ್ಲ ಅಂತ ಹೇಳಿಲ್ಲ ನಾವು. ನಮ್ಮ ಶಾಸಕರನ್ನ ಅವರು ಹಣ ಆಮಿಷ ಮಾಡಿ ತಗೊಂಡು ಹೋಗ್ತಾರೆ ಅಂತ ಅನ್ನುವ ಭೀತಿಗೋಸ್ಕರನೇ ನಾವು ತಗೊಂಡೋಗಿ ಇಟ್ಕೊಂಡಿದ್ದೀವಿ ಅಲ್ಲಿ. ಈಗ ನಮಗೆ ಆಲ್ಟರ್ನೇಟಿವ್ಸ್ ಏನಿದೆ ಹೇಳಿ? ನಾವೆಲ್ಲ ಒಟ್ಟಿಗೆ ಒಂದು ಕಡೆಗೆ ಇರಬೇಕು, ನೋಡಪ್ಪ ಯಾರು ಹೋಗಬಾರ್ದು ಅನ್ನೋದನ್ನ ಹೇಳೋದಕ್ಕೆ. ಇಲ್ಲಿ ನಮ್ಮ ಮನೆಗಳೆಲ್ಲ ಅಷ್ಟು ದೊಡ್ಡ ದೊಡ್ಡ ಮನೆಗಳಿಲ್ವಲ್ಲ, ನಾವೇನು ಡೆಲ್ಲಿಗೆ ಹೋಗಿಲ್ಲಲ್ಲ, ನಾವಿಲ್ಲೇ ಬೆಂಗಳೂರಲ್ಲೇ ಇದ್ದೀವಿ. ಶಾಸಕಾಂಗ ಸಭೆ ಅಂತ ಏನು ಕರೆದಿಲ್ಲ. ನಾವು ಇಂಟರಾಕ್ಟ್ ಮಾಡ್ತೀವಿ ಕೂತ್ಕೊಂಡು, ಸಾಧಕ ಬಾಧಕಗಳನ್ನು, ನಮಗೇನು ಮಾಹಿತಿಗಳಿದೆ ಮುಖಂಡರುಗಳಿಗೆ ನಾವು ಅವ್ರ ಜೊತೆ ಶೇರ್ ಮಾಡ್ತೀವಿ ಮತ್ತು ಅವ್ರಿಗೆ ಆತ್ಮವಿಶ್ವಾಸ